ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಮ್ಯಾಂಗ್ಳೂರ್ ಫುಡ್ ಕಿಚನ್ ಸ್ಪೆಷಲ್ ಬಿರಿಯಾನಿ ಮಸಾಲ ಮಾಡುವ. ಇದನ್ನು ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಯಾವಾಗಾದರೂ ನಿಮಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ವೆಜ್ ಬಿರಿಯಾನಿ, ಈವನ್ ಪುಲಾವ್ ಮಾಡುವಾಗ ಈ ಪೌಡರನ್ನು ನೀವು ಯೂಸ್ ಮಾಡ್ಬೋದು. ನೀವು ಟೋಟಲ್ ಆಗಿ 1 kg ಬಿರಿಯಾನಿ ಮಾಡಲಿಕ್ಕಿದ್ರೆ, ಚಿಕನ್ ಪ್ಲಸ್ ರೈಸ್ ಟೋಟಲ್ ಆಗಿ 1 kg ಮಾಡಲಿಕ್ಕಿದ್ರೆ ಈ ಪೌಡ್ರಲ್ಲಿ ನೀವು 1/4 ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ಯೂಸ್ ಮಾಡಿ ಸಾಕು. ಬೇಕಂದ್ರೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾವು ಮನೆಯಲ್ಲೇ ಬಿರಿಯಾನಿ ಮಸಾಲ ಮಾಡೋದ್ರಿಂದ ಅದರ ಕ್ವಾಲಿಟಿ ತುಂಬ ಒಳ್ಳೆ ಇರ್ತದೆ, ಪರಿಮಳ ಇರ್ತದೆ. ಸೊ ನೀವು ಅಷ್ಟು ಪೌಡರ್ ಹಾಕಿದ್ರೆ ಸಾಕು. ನೀವೆಲ್ಲರೂ ಇದು ಮಸಾಲ ಮನೆಯಲ್ಲಿ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಸಿನೆಮನ್ ಸ್ಟಿಕ್ ಚಕ್ಕೆ 4 ಇಂಚ್, ನಟ್ ಮೆಗ್ ಜಾಯಿಕಾಯಿ 2 ಅದನ್ನು ಕ್ರಷ್ ಮಾಡಿ ಗುದ್ದಿ ಇಟ್ಕೊಂಡಿದ್ದೇನೆ, ಬ್ಲ್ಯಾಕ್ ಕಾರ್ಡಮಮ್ ಕಪ್ಪು ಏಲಕ್ಕಿ 6 ಪೀಸ್, ಬೇ ಲೀಫ್ ಬಿರಿಯಾನಿ ಎಲೆ 4, ಪೆಪ್ಪರ್ ಕರಿಮೆಣಸು 2 ಟೇಬಲ್ ಸ್ಪೂನ್, ಮೇಜ್ ಜಾವಿತ್ರಿ 6 ಪೀಸ್, ಸ್ಟಾರ್ ಎನೀಸ್ 6 ಪೀಸ್, ಶಾಯಿ ಜೀರಾ ಕ್ಯಾರವೆ ಸೀಡ್ಸ್ 2 ಟೇಬಲ್ ಸ್ಪೂನ್, ಫೆನಲ್ ಸೀಡ್ಸ್ ಬಡಿಸೊಪ್ಪು 2 ಟೇಬಲ್ ಸ್ಪೂನ್, ಲವಂಗ ಕ್ಲೋಸ್ 2 ಟೇಬಲ್ ಸ್ಪೂನ್, ಗ್ರೀನ್ ಕಾರ್ಡಮಮ್ ಏಲಕ್ಕಿ 2 ಟೇಬಲ್ ಸ್ಪೂನ್, ಸ್ಟೋನ್ ಫ್ಲವರ್ ಕಲ್ಲು ಹೂವು 4 ಟೇಬಲ್ ಸ್ಪೂನ್, ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ 4 ಟೇಬಲ್ ಸ್ಪೂನ್, ಕಸೂರಿ ಮೇಥಿ 2 ಟೇಬಲ್ ಸ್ಪೂನ್, ರೋಸ್ ಪೆಟಲ್ ಗುಲಾಬಿ ದಳ ಇದು ಡ್ರೈ ಒಣಗಿದ್ದು 2 ಟೇಬಲ್ ಸ್ಪೂನ್. ನಾನು ಇಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಫ್ಲೇಮನ್ನು ನಾವು ಲೋವಲ್ಲಿ ಇಟ್ಕೊಂಡೆ ಎಲ್ಲ ಮಸಾಲವನ್ನು ಹುರಿಬೇಕು. ಸೊ ಮೊದಲಿಗೆ ನಾವು ಸಿನೆಮನ್ ಸ್ಟಿಕ್ ಚಕ್ಕೆ ಹಾಕೋಣ. ಆನಂತರ ಅದರ ಜೊತೆನೆ ಜಾಯಿಕಾಯಿ ನಟ್ಮೆಗ್, ಆನಂತರ ಬ್ಲ್ಯಾಕ್ ಕಾರ್ಡಮಮ್ ಕಪ್ಪು ಏಲಕ್ಕಿ. ಇದನ್ನು ಒಂದು 40 ಸೆಕೆಂಡ್ ಮೊದಲಿಗೆ ನಾವು ಹುರ್ಕೊಳ್ಳುವ. ಯಾಕೆಂದರೆ ಇದು 3 ಐಟಮ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ ಫ್ರೈ ಆಗಲಿಕ್ಕೆ. ಸೊ ಇದನ್ನು ಫಸ್ಟು 40 ಸೆಕೆಂಡ್ ಫ್ರೈ ಮಾಡ್ಕೊಳ್ಳುವ, 40 ಸೆಕೆಂಡ್. ಈಗ ನಾವು ಪಲಾವ್ ಎಲೆ ಬೇಲಿ ಹಾಕೊಳ್ಳುವ. ಇದನ್ನು ತುಂಡು ಮಾಡಿ ಹಾಕ್ಕೊಳ್ಳಿ. ಆಗ ಕರಿಮೆಣಸು ಪೆಪ್ಪರ್ ಕಾರ್ನ್ಸು, ಮೇಸ್ ಜಾವಿತ್ರಿ, ಆನಂತರ ಸ್ಟೋನ್ ಫ್ಲವರ್, ಸ್ಟಾರ್ ಎನೀಸ್, ಬಡಿಸೊಪ್ಪು ಫೆನಲ್ ಸೀಡ್ಸ್, ಶಾಯಿ ಜೀರಾ, ಗ್ರೀನ್ ಕಾರ್ಡಮಮ್ ಏಲಕ್ಕಿ, ಕ್ಲೋಸ್ ಲವಂಗ ಹಾಕೊಳ್ಳುವ. ಫ್ಲೇಮ್ ಲೋವಲ್ಲೇ ಇಟ್ಕೊಂಡಿದ್ದೆ ನಾನು. ಆನಂತರ ಅದರ ಜೊತೆ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್, ಕಸೂರಿ ಮೇಥಿ ಮತ್ತು ಡ್ರೈ ರೋಸ್ ಪೆಟಲ್ಸ್. ಇದನ್ನು ನಾವು ಲಾಸ್ಟಿಗೆ ರೋಸ್ಟ್ ಮಾಡಲಿಕ್ಕಿದ್ದೇವೆ. ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಹಾಕೊಂಡಿದ್ದೇನೆ. ಎಲ್ಲ ಫ್ರೈ ಮಾಡ್ಕೊಳ್ಳುವ. ಈಗ ನಾನು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳುವ. ಇಲ್ಲಿ ನಾವು ಓವರ್ ಫ್ರೈ ಮಾಡಬಾರ್ದು. ಓವರ್ ಫ್ರೈ ಮಾಡಿದರೆ ಅದರ ಫ್ಲೇವರ್ ಹೋಗ್ತದೆ. ಈಗ ಆಲ್ಮೋಸ್ಟ್ ಮಸಾಲ ಫ್ರೈ ಆಗ್ತಾ ಬರುವಾಗ ನಾವು ಲಾಸ್ಟಿಗೆ ಕಸೂರಿ ಮೇಥಿ ಮತ್ತು ಡ್ರೈ ರೋಸ್ ಪೆಟಲ್ಸ್ ಹಾಕೋಣ. ಇದನ್ನೊಂದು 30 ಸೆಕೆಂಡ್ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಬೇಡ. ನಾವಿಲ್ಲಿ ಬಿರಿಯಾನಿ ಮಸಾಲೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೇವೆ. ನೀವು ಬಿರಿಯಾನಿ ಮಾಡುವಾಗ ಚಿಲ್ಲಿ ಪೌಡರ್ ಮೆಣಸಿನ ಪುಡಿ ಮತ್ತು ಟರ್ಮರಿಕ್ ಅರಸಿನ ಹಾಕೊಂಡ್ರೆ ಆಯಿತು, ಸಾಕು. ಇದೀಗ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಸೊ
ಇಲ್ಲಿ ಮಸಾಲ ತಣ್ಣಾಗಿದೆ. ಈಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಡ್ರೈ ಪೌಡರ್ ಮಾಡ್ಕೊಳ್ಳುವ.